ಬಂಡೀಪುರ ಟೈಗರ್ ರಿಸರ್ವ್ ಈಗ ಎಂಟ್ರಿ ಆಗ್ತಾ ಇದೀವಿ. ಸುಸ್ವಾಗತ. ಏನು ಬ್ರೋ, ಒಂದು ಜಿಂಕೆನೂ ಕಾಣಿಸ್ತಾ ಇಲ್ಲ, ಜಿಂಕೆನೂ ಕಾಣಿಸ್ತಾ ಇಲ್ಲ. ಹೌದಾ? ಏನೋ ಶಶಾಂಕಿ ಏನೋ ಸೈಟ್ ಆಯ್ತಾ ಅಂತ ತಿರುಗಿ ನೋಡ್ತಾವನೆ. ಏನಿತ್ತು? ಹೌದಾ? ಓಕೆ, ಇವಾಗ ಮೈಸೂರು ಇಂದ ಬಿಡೋ ಸಮಯ. ನಾನು ಮತ್ತು ತೇಜಸ್ ಮತ್ತು ಇನ್ನೊಬ್ಬರು ಫ್ರೆಂಡು ಶಶಾಂಕ್ ಅಂತ 3 ಜನ ಮುಂದೆ ಹೋಗ್ತದೆ. ಬುಲೆಟ್ 350 ಅದೊಂದು, ಇನ್ನೂ ಒಂದು ಹಿಮಾಲಯನ್, ಲೇಟೆಸ್ಟ್ ಹಿಮಾಲಯನ್. ಸೊ ಫ್ಯೂಯಲ್ ಟಾಪಪ್ ಮಾಡಿಸ್ಕೋಬೇಕು. ತೇಜಸ್ಸು ಫ್ಯೂಯಲ್ ಹಾಕ್ಸ್ಕೋಬೇಕಂತೆ, ನಾನು ಒಂದು ಸ್ವಲ್ಪ ಫ್ಯೂಯಲ್ ಹಾಕ್ಸ್ಕೋಬೇಕು. ಹಾಕ್ಸ್ಕೊಂಡು ಸೀದಾ ನೆಕ್ಸ್ಟ್ ಸ್ಟಾಪ್ ಗುಂಡ್ಲುಪೇಟೆ. ಇದು ಮೈಸೂರು ಔಟರ್ ರಿಂಗ್ ರೋಡ್, ನಮ್ಮ ಹಳೆ ಮನೆ ರೋಡು. ದಟ್ಗಳ್ಳಿ ಇದೇ ರೋಡು. ಸೊ ನೋಡಿ ಅಲ್ಲಿ ನಮ್ಮ ಜಾಕಿ ಹೆಂಗೆ ಹೋಗ್ತದೆ, ಅವರೇ ಲೀಡ್ ಮಾಡ್ತಾ ಇರೋದು. ಇವಾಗ ಲೀಡ್ ಮಾಡ್ತೀನಿ ಅಂದರು. ಓಕೆ ಡನ್ ಅಂತ ಹೋಗ್ತಾ ಇದ್ದೀವಿ. ಇದು 500, ಆ್ಯಕ್ಚುಲಿ ಬುಲೆಟ್ 500, ಅದು ಹಿಮಾಲಯ. ನಮ್ಮದು ಹೀರೋ ಎಕ್ಸ್ಪಲ್ಸ್. ಓಕೆ, ಮುಂದೆ ಫ್ಯೂಲ್ ಎಲ್ಲ ಟಾಪಪ್ ಮಾಡಿಸ್ಕೊಂಡು ಮುಂದೆ ಸಿಗುವ. ಬಿಸಿಲು ಸರಿಯಾಗಿ ಧಗೆ ಹೊಡಿತಾ ಇದೆ. ಏನಿಲ್ಲ, ರನ್ನಿಂಗಲ್ಲಿತ್ತು ಅಂದರೆ ಅಷ್ಟು ಬಿಸಿಲು ಅನಿಸಲ್ಲ, ಬಟ್ ಇದರಲ್ಲಿತ್ತು ಅಂದರೆ ನಿಂತ್ಕೊಂಡ್ವಿ ಅಂದರೆ ಸೆಕೆ ಸರಿಯಾಗಿ ಹೊಡಿಯುತ್ತೆ. ಓಕೆ ಫ್ರೆಂಡ್, ನಾವು ಇವಾಗ ಗುಂಡ್ಲುಪೇಟೆ ಹತ್ರ ಇದ್ದೀವಿ. ಗುಂಡ್ಲುಪೇಟೆ ಇನ್ನೊಂದು 10 ಕಿಲೋಮೀಟ್ರು. ಸೊ ಇಲ್ಲಿ ಮುಂದೆ ಎಲ್ಲರೂ ಊಟಕ್ಕೆ ನಿಲ್ಲಿಸೋ ಪ್ಲ್ಯಾನ್ಸ್ ಇದೆ. ಸರಿಯಾಗಿ ಒಂದೇ ಸ್ಟ್ರೆಚ್, ಎಲ್ಲೂ ಸ್ಟಾಪ್ ಹಾಕಿಲ್ಲ, ಹಂಗೆ ಬಂದಿದೆ ಚಚ್ಕೊಂಡು ಮೈಸೂರಿಂದ ಸೀದಾ. ಇನ್ನೇನು ಗುಂಡ್ಲುಪೇಟೆ ಒಂದು 12 ಕಿಲೋಮೀಟರ್ ಇದೆ. ಟೈಮ್ ಬಂದ್ಬಿಟ್ಟು 2 ಗಂಟೆ ಇವಾಗ ಕರೆಕ್ಟಾಗಿ. ಬಾಯ್ಸು ಮಾತ್ರ ಸರಿಯಾಗಿ ಚಚ್ತಾ ಇದ್ರು. ಸೊ ಎಲ್ಲೂ ಸ್ಟಾಪ್ ಹಾಕಿಲ್ಲ. ಒಂದು 2-3 ಕಡೆ ನಂದೇ ಸ್ಲೋ ಡೌನ್ ಆಯಿತು. ಒಂದು ಕಾಲ್ ಬಂದಿತ್ತು, ಅದನ್ನು ಅಟೆಂಡ್ ಮಾಡ್ಕೊಂಬರೋದು ಒಂದು ಸ್ವಲ್ಪ ಸ್ಲೋ ಆಯ್ತು ನಂದೇ. ಪಾಪ ಮುಂದೆ ಬಂದು ವೆಯ್ಟ್ ಮಾಡ್ತಾಯಿದ್ರು. ವೆಹಿಕಲ್ಸ್ ಹೆವಿ ಇದೆ ಮಾತ್ರ. ಶನಿವಾರ ಅಲ್ಲ, ಊಟಿ ಅಂದ್ಕೊಂಡು ಬೇಜಾನ್ ಜನ ಅವರೇ. ಗುಂಡ್ಲುಪೇಟೆ 7 ಕಿಲೋಮೀಟ್ರ್ ಇನ್ನು. ಗುಂಡ್ಲುಪೇಟೆಯಿಂದ ಮುಂದೆ ಎಲ್ಲೋ ಊಟಕ್ಕೆ ಸ್ಟಾಪ್ ಹಾಕೋದು ಅಂತ ತೇಜಸ್ ಹೇಳ್ದ. ಎಲ್ಲಿ ಅಂತ ಗೊತ್ತಿಲ್ಲ, ಅವನೇ ಲೀಡ್ ಮಾಡ್ತಾ ಇದ್ದಾನೆ ಮುಂದೆ. ಮಾತ್ರ ರೋಡ್ಗಳು ಮಾತ್ರ ಭಯಂಕರವಾಗಿದೆ. ವೆಹಿಕಲ್ಸು ಆಪೋಸಿಟಿಂದ ಹೆಂಗೆ ಬರ್ತಾರೆ ಅಂದರೆ ಸೈಡೇ ಕೊಡಲ್ಲ, ಹಂಗೆ ಬಂದ್ಬಿಡ್ತಾರೆ. ಸಿಂಗಲ್ ರೋಡ್ ಬೇರೆ ಅಲ್ವಾ, ಸ್ವಲ್ಪ ಹುಷಾರಾಗಿ ಹೋಗ್ಬೇಕು. ಆಮೇಲೆ ಎಲೆಕ್ಷನ್ ಟೈಮು, ಫುಲ್ ಎಲ್ಲ ಕಡೆ ಚೆಕ್ ಪೋಸ್ಟ್ಗಳಿದೆ. ಎಲ್ಲ ಪೊಲೀಸವರು ಚೌಕಿ ಹಾಕಿದಾರಲ್ಲ, ಅದೊಂದು ಬೇರೆ ಸ್ಲೋ ಡೌನ್ ಆಗುತ್ತೆ. ಜರ್ರ ಬಿಸಿಲಿದೆ ಮಾತ್ರ, ಮುಟ್ಟು ನೋಡ್ಕೊಳಗೆ.
ಓಕೆ ಸ್ನೇಹಿತರೆ, ಊಟ ಮುಗಿಸ್ಕೊಂಡು ಇವಾಗ ಸೀದಾ ಗುಂಡ್ಲುಪೇಟೆ ಹೊರಗಡೆ ಇದ್ದೀವಿ. ಇವಾಗ ಗುಂಡ್ಲುಪೇಟೆಯಿಂದ ನೆಕ್ಸ್ಟ್ ಸ್ಟಾಪು ಬಂಡೀಪುರ. ಬನ್ನಿ ಹೋದ ಸರಿಯಾಗಿ ಚಚ್ಚಾಡ್ಕೊ ಬಂದ್ವಿ. ಮಾತ್ರ ನೋಡಿ ಹೊಸ ಹಿಮಾಲಯನ್, ಅದು ಬುಲೆಟ್ 500. ಫುಲ್ ಪ್ಯಾನಿಯರ್ ಸೀಟೆಲ್ಲ ಇದೆ, ಅದರದ್ದು ಹಾಕಿಲ್ಲ, ಅವಶ್ಯಕತೆ ಇಲ್ವಲ್ಲ. ಸೊ ಹಂಗಾಗಿ ಶಾರ್ಟ್ ರೈಡಿಗೆಲ್ಲ ಏನಕ್ಕೆ ಪ್ಯಾನಿಯರ್ಸು, ಟಾಪ್ ಬಾಕ್ಸ್ ಹಾಕೋ ಬಂದವ್ರೆ. ಬನ್ನಿ ಹೋದ. ಇವರು ತೇಜಸ್ ಅಂತ, ಅವರು ಶಶಾಂಕು, ಮೈಸೂರಲ್ಲಿ ಹೇಳಿದ್ನಲ್ಲ, ಎಲ್ಲ ನಮ್ಮ ಮೈಸೂರು ಫ್ರೆಂಡ್ಸು. ಅವಾಗೆಲ್ಲ ಒಂದು ಟೈಮಲ್ಲೆಲ್ಲ ಬರೀ ಕಾರಲ್ಲಿ ಓಡಾಡ್ತಾ ಇದ್ವಿ. ಈಗ ಮತ್ತೆ ಬೈಕ್ ತಗೊಂಡು ಬೈಕಲ್ಲಿ ಓಡಾಡೋ ಮೂಮೆಂಟ್ ಅಷ್ಟೇ. ವೆದರು ಏನಂತ ಬಿಸಿಲು ಅನ್ನಿಸ್ತಾ ಇಲ್ಲ. ಒಂದು ಸ್ವಲ್ಪ ಗುಂಡ್ಲುಪೇಟೆ ತನಕ ಒಳ್ಳೆ ಬಿಸಿಲಿತ್ತು, ಬಟ್ ಇವಾಗ ಒಂದು ಸ್ವಲ್ಪ ಕಡಿಮೆ ಆಗಿದೆ, ಪರವಾಗಿಲ್ಲ. ವಂದನೆಗಳು ಪುರಸಭೆ ಗುಂಡ್ಲುಪೇಟೆ. ಗುಂಡ್ಲುಪೇಟೆಯಿಂದ ನಾನು ವಿಡಿಯೋ ನೋಡ್ತಾ ಇದ್ರೆ ಎಲ್ಲರಿಗೂ ದೊಡ್ಡ ಹಾಯ್. ಇನ್ನೇನು ಇಲ್ಲಿಂದ ನೆಕ್ಸ್ಟ್ ಎಲ್ಲ ಫುಲ್ ಬಂಡೀಪುರ. ನೀವು ಹಿಮದ್ಗಿರಿ ಗೋಪಾಲ ಸ್ವಾಮಿ ಬೆಟ್ಟ ಎಲ್ಲ ನೋಡಿದರೆ ಅಲ್ಲಿ ನೋಡಿ ಕಾಣಿಸ್ತಾ ಇದೆಯಲ್ಲ, ಅದೇ ಹಿಮದ್ಗಿರಿ ಗೋಪಾಲ ಸ್ವಾಮಿ ಬೆಟ್ಟ. ಸೊ ಅಲ್ಲಿ ಕಾಣಿಸ್ತಾ ಇದೆಯಲ್ಲ, ಅದೆಲ್ಲ ಹಿಮದ್ಗಿರಿ ಗೋಪಾಲ ಸ್ವಾಮಿ ಬೆಟ್ಟ. ಇಲ್ಲೇ ಹಿಂದ್ಗಡೆ ಒಂದು ಆರ್ಚ್ ಬರ್ಬೇಕಾದ್ರೆ ನಾನು ಕ್ಯಾಮ್ರಾ ಆಫ್ ಆಗಿತ್ತು. ಅಲ್ಲೇ ರೈಟಿಗೆ ಟರ್ನಾಗಿ ಹೋಗ್ಬೇಕು ಮುಂದೆ. ಫಸ್ಟೆಲ್ಲ ವೆಹಿಕಲ್ಸ್ಗಳನ್ನೇ ಮೇಲೆ ಬಿಡ್ತಾಯಿದ್ರು, ಇವಾಗೆಲ್ಲ ಇಲ್ಲ. ತುಂಬ ವರ್ಷಗಳಿಂದ ಕೆಳಗಡೆನೇ ವೆಹಿಕಲ್ಸ್ ಯಾವುದೇ ಬಂದರೂ ಪಾರ್ಕ್ ಮಾಡಬೇಕು, KSRTC ಬಸ್ ಹತ್ತಬೇಕು, ಮೇಲೋಗಿ ನೋಡ್ಕೊಂಡು ಇಳಿತಾ ಇರ್ಬೇಕಷ್ಟೇ. ಬಾ ಬರ್ದ ತಗೊಬಿಡ್ದ. ಸೊ ಬಂಡೀಪುರ ಟೈಗರ್ ರಿಸರ್ವ್ ಈಗ ಎಂಟ್ರಿ ಆಗ್ತಾ ಇದ್ದೀವಿ. ಸುಸ್ವಾಗತ, ವೆಲ್ಕಮ್. ಗುಂಡ್ಲುಪೇಟೆ ಬಂಡೀಪುರ ಹುಲಿ ಸಂರಕ್ಷಣೆ ಪ್ರದೇಶ. ಬೈಕಲ್ಲಿ ದುಡ್ಡು ಇಟ್ಕೊ ಓಡಾಡಿದ್ರೆ ಮೌಜಿ, ಬೈಕಲ್ಲಿ ದುಡ್ಡು ಇಟ್ಕೊ ಪಾರ್ಸಲ್ ಮಾಡಿದ್ರೆ ದುಡ್ಡು ಮಾಡ್ಬೋದಾ? ರೈಟ್. ಅಫಿಷಿಯಲಿ ಬಂಡೀಪುರಕ್ಕೆ ಈಗ ಎಂಟ್ರಿ ಆಗ್ತಾ ಇದ್ದೀವಿ. ಹಿಂದೆ ಹಾ ಏನು ತಣ್ಣಗೆ ಗಾಳಿ ಬೀಸ್ತಾ ಇದೆ ಅಂದರೆ ಮಾತ್ರ ಎಷ್ಟು ಫ್ರೆಶ್ ಏರ್ ಅನಿಸುತ್ತೆ ನಿಜವಾಗ್ಲೂ. ಬಾಬಾ ಈಗ ನಿಜವಾಗ್ಲೂ ತಣ್ಣಗೆ ಆಗ್ತಾಯಿದೆ. ಜಿಂಕೆ ಏನಾದ್ರು ಎಂಟ್ರಿ ಆದ ಕೂಡಲೇ ಸಿಗಬೇಕಲ್ಲ, ಯಾಕೆ ಇನ್ನೂ ಸಿಕ್ಕಿಲ್ಲ? ಏನೇ ಬಂದರೂ ನಾನು ಯಾವಾಗಲೂ ಹೇಳೋ ರೀತಿ ದಯವಿಟ್ಟು ಪ್ಲಾಸ್ಟಿಕ್ನ ಯೂಸ್ ಮಾಡಬೇಡಿ. ಯೂಸ್ ಮಾಡೋರು ದಯವಿಟ್ಟು ತೊಗೊಂಡೋಗಿ ಯಾವ್ದಾದ್ರು ಡಸ್ಟ್ಬಿನ್ಗಳಿಗೆ ಹಾಕಿ. ಎಸ್ಪೆಷಲಿ ಈ ಥರ ಫಾರೆಸ್ಟ್ ಝೋನ್ಗಳಲ್ಲಿ ಆದಷ್ಟು ಕಡಿಮೆ ಮಾಡಿ. ಅನಿವಾರ್ಯ ಬಳಸಲೇಬೇಕು ಅಂತ ಬಂದಾಗ
ದಯವಿಟ್ಟು ನಿಮ್ಮ ಜೊತೆ ತೊಗೊಂಡೋಗಿ ಎಲ್ಲರೂ ಹೊರಗಡೆ ಡಸ್ಟ್ಬಿನಿಗೆ ಹಾಕ್ಬಿಡಿ. ದಯವಿಟ್ಟು ಇಲ್ಲೆಲ್ಲೂ ಎಸೆಯೋಕ್ಕೆ ಹೋಗ್ಬೇಡಿ. ಅದೊಂದೇ ಶಿವ ನಾನು ಕೇಳ್ಕೊಳ್ಳೋದು, ಆದಷ್ಟು ಸ್ಲೋ ಆಗಿ ರೈಡ್ ಮಾಡಿ. ಈ ಥರ ಬಂಡೀಪುರ ಫಾರೆಸ್ಟ್ ಒಳಗಡೆ ನೀವು ಬರೋದು ಇದನ್ನು ನೋಡೋಕ್ಕೆ ಅಂತಲೇ ಒಂದು ರೈಡ್ ಮಾಡೋದು. ಇಲ್ಲಿ ಬಂದಾಗ ಆದಷ್ಟು ನಿಧಾನಕ್ಕೆ ಪೀಸ್ಫುಲ್ಲಾಗಿ ಗಾಡಿ ತಗೊಂಡು ಹೋಗಬೇಕು. ಫಾಸ್ಟಾಗಿ ಹೋಗ್ತೀವಿ ಅಂದರೂ ಬಿಡಲ್ಲ, ಇಲ್ಲಿ ಫುಲ್ ಸ್ಟ್ರಿಕ್ಟ್ ಇದೆ ನೋಡಿ. ಎಲ್ಲಿ ಬೇಕಲ್ಲ ಲಮ್ಸು ಇದು ಮಾಡಬೇಕು. ನಿಜವಾಗ್ಲೂ ಫುಲ್ ಎಲ್ಲ ಡ್ರೈ. ಬಂಡೀಪುರ ಟೈಗರ್ ರಿಸರ್ವ್. ನಮ್ಮ ಕರ್ನಾಟಕ ಚೆಕ್ ಪೋಸ್ಟಲ್ಲಿ ಏನು ಅಂತ ವೆಹಿಕಲ್ಗಳಿಗೆ ಚೆಕ್ ಮಾಡಲಿಲ್ಲ, ಅಂದರೆ ಬೈಕ್ಗಳಿಗೆ, ಕಾರ್ಗಳಿಗೆಲ್ಲ ಚೆಕ್ ಮಾಡ್ತಾಯಿದ್ದಾರೆ. ಏನಕ್ಕೆ ಅಂದರೆ ಲಿಕ್ಕರ್ ತೊಗೊಂಡು ಹೋಗ್ತಾರೆ ಅಂತ. ಇವಾಗ ಇಲ್ಲಿ ತಮಿಳ್ನಾಡು ಚೆಕ್ ಪೋಸ್ಟ್ ಬರುತ್ತೆ ನೆಕ್ಸ್ಟು. ನಾವು ಜಸ್ಟ್ ಇವಾಗ ಕರ್ನಾಟಕ ಬಾರ್ಡ್ರ್ ದಾಟಿದ್ದೀವಿ. ಇಲ್ಲಿ ನೆಕ್ಸ್ಟು ತಮಿಳ್ನಾಡು ಚೆಕ್ ಪೋಸ್ಟ್ ಇದೆ. ಅಲ್ಲಿ ಏನು ಕತೆ ಇವ್ರದ್ದು ಅಂತ ನೋಡಬೇಕು. ಕರೆಕ್ಟ್ ಟೈಮಿಗೆ ಎಂಟ್ರಿ ಕೊಟ್ವಿ ಮಾತ್ರ ನಿಜವಾಗ್ಲೂ. ಬೆಳಗ್ಗೆ ಮಧ್ಯಾಹ್ನದ ಬಿಸಿಲಲ್ಲಿ ನಾವು ಅಷ್ಟು ಇದ್ರಲ್ಲಿ ಆಗ್ಬಿಟ್ಟಿದ್ರೆ ಇವಾಗ ಟೈಮ್ ಒಂದು 3:15 3:45 3:45 ಟೈಮು ನೋಡಿ. ಮರದ ಮೇಲೆ ಒಂದು ಎಲೆನೂ ಕಾಣಿಸ್ತಿಲ್ಲಪ್ಪ ನೀಟಾಗಿ ಗ್ರೀನಾಗಿ. ಇದಕ್ಕೆ ಕ್ಯಾಮಫ್ಲೆಜ್ ಅನ್ನೋದು. ಎಲಿಫೆಂಟ್ ಕಾಷನ್, ಎಲಿಫೆಂಟ್ ಝೋನ್, ಡು ನಾಟ್ ಸ್ಟಾಪ್. ಓಕೆ, ಯು ಆರ್ ದಿ ರೆಸ್ಪಾನ್ಸಿಬಲ್ ಫಾರ್ ಎಲಿಫೆಂಟ್ ಅಟ್ಯಾಕ್. ಎಲಿಫೆಂಟ್ ದಾಳಿ ಮಾಡ್ತು ಅಂದರೆ ನೀವು ನಿಲ್ಲಿಸಿದ್ದಾಗ ನೀವೇ ಜವಾಬ್ದಾರರು ಅಂತ. ಅಬ್ಬಬ್ಬಬ್ಬ, ಈ ಥರ ಬೆಂಡ್ ಶಾಟ್ಗಳಾಗಿ ಎತ್ತಿನಾಗಿತ್ತು ಗುರು. ಸೂಪರ್ ನೋಡಿ. ಅದ್ಭುತ ಗುರು. ಬೇಸಿಗೆಲ್ಲೂ ಒಂದು ಸ್ವಲ್ಪ ಅಂತ ಬಿಸಿ ಗಾಳಿ ಹೊಡಿತಾ ಇಲ್ಲ, ತಣ್ಣಗೆ ಗಾಳಿ ಬೀಸ್ತಾ ಇದೆ. ಈ ಥರ ಗಾಳಿನೇ ಎಕ್ಸ್ಪೆಕ್ಟ್ ಮಾಡಿದ್ದು ನಾವು. ಕೊನೆಗೂ ತಣ್ಣಗೆ ಆಗ್ತಾಯಿದೆ. ಇವಾಗ ಒಂದು ಸ್ವಲ್ಪ ಗೇರ್ಸ್ ಹಾಕಿರೋದಕ್ಕೂ ಅದಕ್ಕೂ ಫುಲ್ಲು ಬೆವರು ಕಿತ್ಕೋತಾ ಇತ್ತು. ಈಗ ಮಚ್ ಬೆಟರ್. ಅವಾಗವಾಗ ಈ ಮಿರರ್ ಯಾಕೆ ನೋಡ್ಕೊಂತೆ ಅಂದರೆ, ಮಾಮೂಲಿ ನಮ್ಮ ಗೋಪುರ ಆನ್ ಆಗಿದೆಯಾ ಆಫ್ ಆಗಿದೆ ಅಂದರೆ ನಾವು ಮಿರರಲ್ಲೇ ನೋಡ್ಕೋಬೇಕು. ಹಂಗಾಗಿ ಅವಾಗವಾಗ ಮಿರರ್ ನೋಡ್ಕೊತಾ ಇರ್ತೀವಿ. ನನ್ನನ್ನಂತೂ ನೋಡ್ಕೊಳಕ್ಕಂತೂ ನಾನು ಮಿರರ್ ನೋಡ್ಕೊಳ್ಳಲ್ಲ. ಗೋಪುರ ಆನ್ ಆಗಿದೆಯಾ ಆಫ್ ಆಗಿದೆಯಾ ಅಂತ ನೋಡೋಕ್ಕೆ ಮಿರರಲ್ಲಿ ನೋಡ್ತಾ ಇರ್ತೀನಿ. ನಮ್ಮ ಅದೃಷ್ಟ ಮಾತಾಡಿರೋದೆಲ್ಲ ರೆಕಾರ್ಡ್ ಆಗಿಬಿಟ್ಟಿದ್ರಂತೂ ಐ ಆಮ್ ದ ಹ್ಯಾಪಿಯೆಸ್ಟ್ ಪರ್ಸನ್. ಇಲ್ಲಿ ಇನ್ನೂ ಟ್ರೈಬ್ಸ್ಗಳಿದ್ದಾರೆ ಅಂತ ನ್ಯೂಸು, ಗೊತ್ತಿಲ್ಲ. ನಮ್ಮ ಅಪ್ಪು ಬಾಸ್ ಎಲ್ಲ ಬಂದಿದ್ರಲ್ಲ, ಇಲ್ಲಿ ಡಾಕ್ಯುಮೆಂಟ್ರಿ ಬಂದಿತ್ತಲ್ಲ, ಗಂಧದ ಗುಡಿ. ಇಲ್ಲೂ ಎಲ್ಲ ಟೈಗರ್ದೆಲ್ಲ ಫುಲ್ ಬಂದು ನೋಡ್ಕೊಂಡು ಹೋಗಿದ್ದಾರೆ. ನಮ್ಮ ಶ್ರೀ ಮುರಳಿಯವರು ಬ್ರ್ಯಾಂಡ್ ಅಂಬಾಸಿಡರ್ ಆಗಿದ್ದರು. ಇವಾಗ ಯಾರು ಅಂತ ಗೊತ್ತಿಲ್ಲ, ಮೋಸ್ಟ್ಲಿ ಅವರೇ ಇದ್ದಾರಾ ಅಂತ. ಇದೇ ತಪ್ಪು ಮಾಡೋದು ಜನ, ನಿಲ್ಲಿಸ್ಬಿಡ್ತಾರೆ. ನಿಲ್ಲಿಸ್ಬಾರ್ದು. ಯಾಕೆ ನಿಲ್ಲಿಸೋದಿವರು? ಸುಮ್ಮನೆ ಇಲ್ಲಿ ನಿಲ್ಲಿಸ್ಬಿಟ್ಟು ಬೇರೆಯವ್ರಿಗೂ ಪ್ರಾಬ್ಲಮ್ ಮಾಡ್ತಾರೆ. ಫುಲ್ ಥಿಕ್ ಫಾರೆಸ್ಟ್ ಇದು ಬಂಡೀಪುರ. ನೇಚರ್ ಎಜುಕೇಷನ್ ಪ್ರೋಗ್ರಾಮ್ ಸ್ಟೂಡೆಂಟ್ಸ್ ಏನೋ ಗೊತ್ತಿಲ್ಲಪ್ಪ. ಎಲ್ಲ ಸಫಾರಿಗೆ ಫಸ್ಟ್ ಇಲ್ಲಿಂದ ಕರ್ಕೊಂಡು ಹೋಗ್ತಾಯಿದ್ರು. ಇವಾಗ ಸಫಾರಿ ಪಾಯಿಂಟ್ ಚೇಂಜ್ ಮಾಡಿದ್ದಾರೆ. ಹಿಂದ್ಗಡೆನೇ ಹೋಯ್ತು ಸಫಾರಿ ಪಾಯಿಂಟು. ಫಸ್ಟೆಲ್ಲ ಇಲ್ಲಿ ಸಫಾರಿ ಪಾಯಿಂಟ್ ಇಲ್ಲೇ ಇತ್ತು, ಇಲ್ಲಿಂದನೇ ಹೋಗ್ಬೋದಿತ್ತು ಬಂಡೀಪುರ ಸಫಾರಿಗೆ.
ಅವಾಗೆಲ್ಲ ಇಲ್ಲಿಲ್ಲ ಜಿಂಕೆ ಕಾಣಿಸೋದು, ಒಂದು ಜಿಂಕೆನೇ ಕಾಣಿಸ್ತಾ ಇಲ್ವಲ್ಲ. ಒಂದು ಜಿಂಕೆ ಇಲ್ಲಪ್ಪ. ಏನ್ ಬ್ರೋ, ಒಂದು ಜಿಂಕೆನೂ ಕಾಣಿಸ್ತಾ ಇಲ್ಲ? ಜಿಂಕೆನೂ ಕಾಣಿಸ್ತಾ ಇಲ್ಲ? ಹೌದಾ, ನೋಡಲೇ ಇಲ್ಲ. ಹಾಂ ಹಾಂ, ಅದೇ ಅದಕ್ಕೇನೆ ಆನೆಯಲ್ಲಿ ಇರುತ್ತೆ ಯಾವಾಗ್ಲೂ. ಹಾಂ ಹಾಂ, ಇಲ್ಲೇ ಇದೆ ನೋಡಿ ಜಿಂಕೆಗಳು ಕಾಣಿಸ್ತಾ. ಬಂಡೀಪುರಕ್ಕೆ ಬಂದಿದ್ದಕ್ಕೂ ಸಾರ್ಥಕ ಆಯಿತು. ಇಲ್ಲೊಂದು ಎಲಿಫೆಂಟ್ ನಿಂತಿರುತ್ತೆ ಯಾವಾಗಲೂ, ಆನೆ, ಗಜದ ದರ್ಶನ ಆಗ್ಬೇಕು ಇವಾಗ. ಬ್ಯಾಕ್ಗ್ರೌಂಡು ಕ್ಯಾಮಫ್ಲೇಜು, ಆ ಜಿಂಕೆಗಳು ನಿಂತಿರೋದು ಕಾಣಿಸ್ತಾ ಇಲ್ಲ. ಫುಲ್ ಒಣಗ್ಬಿಟ್ಟಿದೆಯಲ್ಲ, ಜಿಂಕೆಗಳು ಅದೇ ಕಲರು, ಅದಕ್ಕೆ ಮ್ಯಾಚ್ ಆಗ್ಬಿಟ್ಟಿದೆ. ವಂದನೆಗಳು. ಇಲ್ಲಿಗೆ ನಮ್ಮ ಕರ್ನಾಟಕ ಬಾರ್ಡ್ರ್, ಕರ್ನಾಟಕ ಚೆಕ್ ಪೋಸ್ಟ್ ಎಂಡ್. ಇಲ್ಲಿಂದ ಸೀದಾ ನೆಕ್ಸ್ಟು ಈ ಬಾರ್ಡ್ರ್ ದಾಟಿದ್ರೆ ನೋಡಿ ಕರ್ನಾಟಕ ಬಾರ್ಡ್ರ್ ಇಲ್ಲೇ ಎಂಡ್ಸ್. ಇದು ತಮಿಳ್ನಾಡು. ತಮಿಳ್ನಾಡಲ್ಲಿ ಏನೇನು ಚೆಕ್ ಮಾಡ್ತಾರೋ ಏನು ಕಥೆನೋ ಗೊತ್ತಿಲ್ಲಪ್ಪ. ಇನ್ನು ಕಡೆ ಒಂದು 2-3 ಮಂಗೂಸ್ಗಳಿತ್ತು. ಏನು ಮಾಡ್ತಾರೆ, ಸೈಡಲ್ಲಿ ನಿಂತ್ಕೊಂಡು ಫೀಡಿಂಗ್ ಮಾಡ್ತಾರೆ, ಅದು ಪ್ರಾಬ್ಲಮ್. ಅದು ಚೆಕ್ ಪೋಸ್ಟಿಂದ ಮುಂದೆ ಬಂದ್ವಿ. ಅಫಿಷಿಯಲಿ ನಾವು ತಮಿಳ್ನಾಡಿಗೆ ಎಂಟ್ರಿ ಆಗಿದ್ದೀವಿ. ಏನು ಚೆಕ್ ಮಾಡಲಿಲ್ಲ, ಕಾರ್ಗಳಿಗೆ ಮಾತ್ರ ಚೆಕ್ ಮಾಡ್ತಾಯಿದ್ರು. ಬೈಕ್ನವರಿಗೆಲ್ಲ ಪೋಂಗ ಅಂತ ಕಳಿಸಿದ್ರು. ಇಲ್ಲೂ ಎಲ್ಲ ಡ್ರೈ ಫುಲ್ಲು. ಊಟಿ 71 ಕಿಲೋಮೀಟರ್ಸ್, ಇಲ್ಲಿಂದ 71 ಕಿಲೋಮೀಟ್ರ್ ಇದೆ ಊಟಿ. ಏನೋ ಶಶಾಂಕಿ ಏನೋ ಸೈಟ್ ಆಯ್ತಾ ಅಂತ ತಿರುಗಿ ನೋಡ್ತಾವನೆ. ಏನಿತ್ತು? ಹೌದಾ, ವಾ ಅಪ್ಪ, ಟೈಗರ್ ನೋಡ್ದಂಗೆ ಆಯಿತು ಅಂತವ್ರೆ. ಬಂದ್ಬಿಟ್ಟಿರುತ್ತೆ ಈ ಕಡೆ. ಏನು ಇಲ್ವಲ್ಲ ಮೇವು ಹುಡ್ಕೊಂಡು, ಜಿಂಕೆಗಳೆಲ್ಲ ಆಲ್ಮೋಸ್ಟ್ ಈ ಕಡೆನೇ ಬಂದ್ಬಿಟ್ಟಿರುತ್ತೆ ಹೊರಗಡೆ. ಅದಕ್ಕೋಸ್ಕರನಾರು ಅಂಟು ಮಾಡೋಕ್ಕೆ ಬಂದಿರುತ್ತೆ. ಇಲ್ಲೆಲ್ಲ ತಮಿಳ್ನಾಡವ್ರದ್ದು ಸಫಾರಿ ಅಲ್ಲ ಅವ್ರದ್ದು. ಇದೆಲ್ಲ ತಮಿಳ್ನಾಡ್ದು ನೋಡಿ, ಆಲ್ರೆಡಿ ಎಲ್ಲ ತಮಿಳಲ್ಲಿ ಸ್ಟಾರ್ಟ್. ಏನು ಮಾಡ್ತಾರೆ ಅವ್ರೇನೋ ನೋಡ್ತಾರೆ ಇವರು. ಅಲ್ಲಿ ನೋಡಿ, ಅವ್ರು ನಿಂತಿರೋದೇ ಕಾಣಲ್ಲ ಮರದ ಮೇಲೆ. ಆ ಮರದ ಮೇಲೆ ನಿಂತಿರೋದೇ ಕಾಣಲ್ಲ, ಆ ಥರ ಆ ಮಟ್ಟ ಕ್ಯಾಮಫ್ಲೇಜ್ ಆಗ್ಬಿಟ್ಟಿರೋದು. ಸಫಾರಿ ವೆಹಿಕಲ್ ಇದು. ನೋಡಿ ಈ ಸ್ನೇಹಿತರೆ ಹೆಂಗಿದೆ ಬೆಟ್ಟ. ಈ ಬೆಟ್ಟ ದಾಟಿದ್ರೇ ನಮಗೆ ಸಿಗೋದು ಊಟಿ. ನೋಡಿ ಎಷ್ಟು ವಿಸಿಬಲ್ ಇದೆಯಾ ಗೊತ್ತಿಲ್ಲ ನಿಜವಾಗ್ಲೂ, ಮಾತ್ರ ಡೈರೆಕ್ಟ್ ನೋಡೋಕೆ ಅಲ್ಟಿಯಾಗಿ ಕಾಣಿಸ್ತಾ ಇದೆ. ಆ ಸನ್ ರಿಫ್ಲೆಕ್ಷನ್ ಬೀಳ್ತಿರೋದಕ್ಕೂ ಅದಕ್ಕೂ ಲಿಟ್ರಲಿ ಸಾಕಾದಾಗ ಕಾಣಿಸ್ತಾ ಇದೆ. ಮತ್ತು ಒಬ್ಬೊಬ್ಬೊಬ್ಬೊಬ್ಬ ಇನ್ನೇನು ಊಟಿ ನಮಗೆ 21 ಕಿಲೋಮೀಟರ್ಸ್ ತೋರಿಸ್ತಾ ಇತ್ತು. ಇಲ್ಲಿ ಎಷ್ಟಿದೆ? 21. ಯಾವುದೋ ಬೇರೆ ಊರು ಅನಿಸುತ್ತೆ. ಊಟಿ 28 ನೋಡಿ. ಊಟಿ ಇನ್ನೇನು 28 ಕಿಲೋಮೀಟ್ರ್ ಇದೆ. ಕಲ್ಲಟ್ಟಿ ಹತ್ತಿ ಇಳಿದ್ರೆ ನಮಗೆ ಊಟಿ ಸಿಕ್ಬಿಡುತ್ತೆ.
ನೋಡಿ ಜಿಂಕೆಗಳೇನಿಲ್ಲ. ಅಲ್ಲಿ ಹಿಂದ್ಗಡೆ ಆನೆಗಳು ಇತ್ತು, 2 ಆನೆ ನಿಂತಿತ್ತು. ಕ್ಯಾಮ್ರಾ ಆನ್ ಮಾಡೋಷ್ಟೊತ್ತಿಗೆ ಸುಮ್ಮನೆ ಹಿಂದ್ಗಡೆ ಸಫಾರಿ ಜೀಪ್ ಎಲ್ಲ ಬರ್ತಾ ಇತ್ತು. ನಾವೇ ನ್ಯೂಸೆನ್ಸ್ ಕ್ರಿಯೇಟ್ ಮಾಡೋದು ಬೇಡ, ಬೇರೆಯವ್ರಿಗೆ ಹೇಳೋರಾಗಿ ಹೇಳಂಗೆ ನಾವೇ ಯಾಕೆ ಆ ಕೆಲಸ ಮಾಡಬೇಕು ನಿಂತ್ಕೊಂಡು. ಅದಕ್ಕೆ ಏನು ನೋಡೋಣ, ಕಣ್ಣು ತುಂಬಿಸ್ಕೊಂಡ್ವಿ ಅಷ್ಟೇ, ನಿಮಗೆ ತೋರ್ಸೋಕ್ಕಾಗಲಿಲ್ಲ. ಒಂದು ಅಟೆಂಪ್ಟ್ ಮಾಡ್ತೀನಿ ಮಾತ್ರ ಬರ್ತಾ ಫುಲ್. ನಾನು ಏನು ಮಾಡಿದ್ದೀನಿ ಅಂದರೆ ಬ್ಯಾಟ್ರಿಗಳು ತಂದಿಲ್ಲ, ಬ್ಯಾಟ್ರಿ ಒಂದೇ ಇರೋದು, ಅದಕ್ಕೋಸ್ಕರ ಕ್ಯಾಮ್ರಾ ಜಾಸ್ತಿ ಆನ್ ಮಾಡಿಲ್ಲ. ನೋಡಿ ಬೆಟ್ಟನ, ವಾ ಬಾ 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 ಸರಿಯಾಗಿ ಕಾಣಿಸ್ತದೆ ಮಾತ್ರ. ಕರ್ನಾಟಕ ಬಾರ್ಡ್ರ್ ಮುಗಿಯೋ ತನಕನೂ ಸರ್ ನೀಟಾಗಿ ಹಂಪ್ಸ್ಗಳಿದೆ, ಬಟ್ ಈ ಕಡೆ ಅಷ್ಟು ಹಂಪ್ಸ್ ಹಾಕಿಲ್ಲ ತಮಿಳ್ನಾಡಲ್ಲಿ. ಬಟ್ ಇದೆ ಅಲ್ಲಲ್ಲಿ ನೋಡಿ, ಇವಾಗ ಕಾಣುತ್ತೆ ಸರಿಯಾಗಿ ನೋಡಿ. ಅಬ್ಬಬ್ಬಬ್ಬಬ್ಬಬ್ಬ ಅದ್ಭುತ. ನಾವು ಒಂದ್ಸತಿ ಮಸಿನಗುಡಿಗೆ ಬಂದಿದ್ವಿ, ವೆರಿ ಲಾಂಗ್ ಬ್ಯಾಕ್. ಅವಾಗ ಇಲ್ಲೇ ಎಲ್ಲ ಹೋಗ್ಬೇಕಿತ್ತು ಮಸಿನಗುಡಿಗೆ. ಅಲ್ಲಿ ಹೋದರೆ ಅಲ್ಲೊಂದು ಹೋಮ್ ಸ್ಟೇಲಿ ಇದ್ವಿ 1-2 ಡೇಸ್. ಇಲ್ಲಿ ಇರೋರ್ದೆಲ್ಲ ಒಂಥರ ಲೈಫ್ ಸ್ಟೈಲೇ ಹೆಂಗಿರುತ್ತೇನೋ ಅಲ್ಲ. ಅವ್ರದ್ದೊಂಥರ ಚಿಕ್ಕ ಊರು, ಇಷ್ಟೇ ಜನ, ಜಾಸ್ತಿ ಜನ ಗಂಜಾಟ ಇಲ್ಲ. ಮಾಮೂಲಿ ಇಲ್ಲಿ ಜೀಪ್ಗಳಿದೆಯಲ್ಲ, ಇದೆಲ್ಲ ಇಲ್ಲಿ ಲೋಕಲ್ ಸಫಾರಿ ಮಾಡ್ತಾರೆ. ಅಂದರೆ ಇದೇನು ಗೌರ್ಮೆಂಟಲ್ಲ, ಅವರೇ ಪ್ರೈವೇಟವ್ರು ಮಾಡ್ಕೊಂಡಿರೋ ಥರ. ಬಟ್ ನನಗೆ ಗೊತ್ತಿರೋಂಗೆ ಅದು ಸ್ಕ್ಯಾಮು ಅಂತಾರೆ. ಏನು ಸೈಟಿಂಗ್ ಆಗಲ್ಲ, ಸುಮ್ಮನೆ ಎಲ್ಲೋ ಒಂದು ಕಡೆ ಕರ್ಕೊಂಡೋಗ್ತಾರೆ, ಕರ್ಕೊಂಬರ್ತಾರೆ ಅಂತ ನ್ಯೂಸು. ಒಂದು ಸ್ಟಾಪ್ ಅಂತೆ. ಅಬ್ಬಬ್ಬಾ, ಏನಕ್ಕೆ ಗೌಡ್ರೆ? ಅಬ್ಬಬ್ಬಬ್ಬ, CC ಡೇ, ಕೆಫೆ ಕಾಫಿ ಡೇ.